ಇನ್ನೊಂದು ನಮ್ಮ ದೇಹ ಗಟ್ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಗಟ್ನಲ್ಲಿನೇ ಆಟೋಮೆಟಿಕ್ ವಿಟಮಿನ್ ಬಿ12 ತಯಾರು ಆಗ್ತದೆ ಕೆಲವೊಂದು ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡಿದ್ರೆ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಏನಪ್ಪಾ ಅಂದ್ರೆ ಈ ವೀಕ್ನೆಸ್, ನರ್ವ್ ವೀಕ್ನೆಸ್ ಅಂತ ಹೇಳ್ತಾರೆ. ಕಾಲೆಲ್ಲ ಜೋಮ್ ಬರ್ತದಂತಾರೆ, ಕೈ ಜೋಮ್ ಬರುತ್ತಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ. ನಾವೇನ್ ಹೇಳ್ತೀವಿ ಅಂದ್ರೆ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಈ ವಿಟಮಿನ್ ಬಿ12 ಕೊರತೆ ಇರೋ ಕಾರಣಕ್ಕೇನೆ ಈ ಕಾಲಲ್ಲಿ ಸೂಚಿದಂಗೆ ಆಗೋದು, ಕೈಯೆಲ್ಲ ಜೋಮ್ ಬರೋದು, ಏನಾದ್ರು ಸಾಮಾನು ಇಟ್ಕೊಂಡ್ರೆ ಹಿಂಗೆ ನಡಗೋದು, ವೀಕ್ನೆಸ್ ಇರೋದು, ಟಯರ್ಡ್ನೆಸ್ ಇರೋದು, ಮತ್ತೆ ಬಾಯೆಲ್ಲ ಪದೇ ಪದೇ ಒಡೆಯೋದು, ನಾಲಿಗೆಲ್ಲ ಕೆಂಪಗಾಗೋದು, ಸ್ವಲ್ಪ ಖಾರ ತಿನ್ನೋಕ್ಕೂ ಆಗಲ್ಲ, ಆಮೇಲೆ ವೀಕ್ನೆಸ್ಸು, ಅಜೀರ್ಣತೆ, ಮತ್ತೆ ನಿಮ್ಗೆ ಏನ್ ಸ್ವಲ್ಪ ಕೆಲಸ ಮಾಡ್ಬೇಕಂದ್ರೂ ಮನಸ್ಸೇ ಇರಲ್ಲ, ಉತ್ಸಾಹ ಇರಲ್ಲ, ಡಿಪ್ರೆಷನು, ಮೆಂಟಲ್ ಕನ್ಫ್ಯೂಷನು, ಈ ಎಲ್ಲ ಕಾರಣ ಇವೆಲ್ಲ ಸಿಂಪ್ಟಮ್ಸ್ಗೆ ಒಂದೇ ಕಾರಣ ಬಿ12 ಕೊರತೆ. ಈ ವಿಟಮಿನ್ ಬಿ12 ಅನ್ನೋದು ಈ ನರಗಳು ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ, ಅದರ ನಾರ್ಮಲ್ ಫಂಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಅದು ಕೊರತೆ ಇದ್ರೆ ಮೆಂಟಲ್ ಕನ್ಫ್ಯೂಷನ್ ಆಗುತ್ತೆ, ಆಮೇಲೆ ಮೆಮೊರಿ ಇರೋದಿಲ್ಲ, ನಿಮ್ಮೆಲ್ಲರ ಫೇವ್ರೆಟ್ ಹೇರ್ ಇರೋದಿಲ್ಲ, ಹೇರ್ ಲಾಸ್ ಆಗ್ತದೆ, ಸ್ಟ್ರೆಂತ್ ಇರಲ್ಲ, ಸ್ಟೆಮಿನಾ ಇರಲ್ಲ, ಈಗ ಸೊಂಟದಿಂದ ಕಾಲು ಎಳಿಯೋದು, ಈ ಸಯಾಟಿಕಾ ಪ್ರಾಬ್ಲಮ್ಮು, ಈ ಕಾಲ್ ಜೋಮ್ ಅನ್ನೋದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮೊಬೈಲ್ ಚಾರ್ಜರ್ ಇರುತ್ತಲ್ವಾ, ಆ ಚಾರ್ಜರ್ ವೈರಿಂಗ್ ಇಟ್ಕೊಂಡ್ರೆ ಕರೆಂಟ್ ಗಿಟ್ಟಾಕ ಶಾಕ್ ಹೊಡಿಯಲ್ಲ ನಿಮಗೆ. ಯಾಕೆ ಹೊಡಿಯಲ್ಲ? ಅದ್ರ ಮೇಲೆ ಒಂದು ರಬ್ಬರ್ ಕವರಿಂಗ್ ಇದೆ. ಸೊ ಆ ರೀತಿ ನಮ್ಮ ನರದಲ್ಲಿ ನೀನು ಅದ್ರ ಮೇಲೆ ಕವರಿಂಗ್ ಇರುತ್ತೆ. ಆ ಕವರಿಂಗ್ನ ಬೆಳೆಸ್ಲಿಕ್ಕೆ, ಆ ಕವರಿಂಗ್ ಹಂಗೆ ಉಳಿಸ್ಲಿಕ್ಕೆ ವಿಟಮಿನ್ ಬಿ12 ಅನ್ನೋದು ಬಹಳ 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 ಇಂಪಾರ್ಟೆಂಟ್. ಈ ನಡುವೆ ಎಲ್ಲರೂ ನೀವು ಹಾಸ್ಪಿಟಲ್ ಹೋದಾಗೆಲ್ಲ ಅವರು ಇಂಜೆಕ್ಷನ್ ಕೊಡ್ತಿರ್ತಾರೆ ಬಿ12. ಅದು ಯಾಕೆ ಅಂದ್ರೆ ಇವೆಲ್ಲ ರೀಸನ್ಸು. ಪ್ಯಾರಾಸ್ಥೀಶಿಯಾ ಅಂತ ಹೇಳ್ತೀವಿ, ಅಂದ್ರೆ ಕೈಗಳಲ್ಲಿ ಕಾಲುಗಳಲ್ಲಿ ಪಿನ್ನು ಸೂಜಿ ಚುಚ್ಚದಂಗೆ, ಜೋಮ್ ಹಿಡ್ದಂಗೆ ಇರುತ್ತೆ. ಸೊ ಇದು ಯಾಕೆ ಹಂಗಾಗುತ್ತೆ ಅಂದ್ರೆ ಆ ನರ ಹೇಳಿದ್ನಲ್ಲ, ವೈರ್ ಕರೆಂಟ್ ಮುಟ್ಕೊಂಡ್ರೆ ಶಾಕ್ ಹೊಡ್ದಂಗೆ. ಸೊ ಅಲ್ಲಿ ಅದ್ರ ಮೇಲೆ ಈ ಲೇಯರ್ ಇಲ್ಲದೆ ಹೋದ್ರೆ ಹಂಗಾಗ್ತದೆ. ಮೊದಲನೇ. ಎರಡನೇದು ಏನಪ್ಪಾ ಅಂದ್ರೆ ಬಾಯಿ ಹೊಡೆಯೋದು, ಈ ಕೂದಲ ಉದುರೋದು, ಮಸಲ್ ವೀಕ್ನೆಸ್ ಇರೋದು, ಹಿಂಗೆ ಕೈಕಾಲು ಶಿವರ್ ಆಗೋದು, ಇವೆಲ್ಲ ಆಗ್ತದೆ. ಸೊ ಇವೆಲ್ಲ ಯಾಕೆ ಆಗ್ತದೆ? ನಾನು ಹೇಳ್ದಂಗೆ ನರ ಬಲ ಇಲ್ದಿರೋ ಕಾರಣಕ್ಕೆ. ಸೊ ಈ ವಿಟಮಿನ್ ಬಿ12 ಸಾಮಾನ್ಯವಾಗಿ ವೆಜಿಟೇರಿಯನ್ ತಿನ್ನೋ ಆಹಾರ, ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಬಹಳಷ್ಟು ಕಡಿಮೆ ಇರುತ್ತೆ. ಅದು ನಾವು ನೋಡ್ತೀವಿ. ಈ ನಡುವೆ ಹಂಗೇನಿಲ್ಲ, ನಾನ್ ವೆಜ್ ಅವ್ರಿಗೂ ಕಡಿಮೆ ಬರ್ತಾ ಇದೆ, ಬಿಕಾಸ್ ಅದರಲ್ಲಿನೂ ಕ್ವಾಲಿಟಿ ಇಲ್ಲ. ಸೊ ವೆಜಿಟೇರಿಯನ್ ಸೋರ್ಸಸ್ ಆಫ್ ವಿಟಮಿನ್ ಡಿ ಅಂತಂದ್ರೆ ಆಲ್ಮಂಡ್ಸ್ ಅಂದ್ರೆ ಬಾದಾಮ್, ವಾಲ್ನಟ್ಸ್ ಅಂದ್ರೆ ಅಕ್ರೂಟ್, ಆಮೇಲೆ ಫಿಕ್ಸ್ ಅಂದ್ರೆ ಅಂಜೀರ್, ಆಮೇಲೆ ಹೇಸಲ್ನಟ್ ಅಂತ ಬರುತ್ತೆ. ಅದು ನಮ್ಮ ಭಾರತ ದೇಶದಲ್ಲಿ ಸಿಗೋದು ಕಷ್ಟ, ಬಟ್ ಈ ನಡುವೆ ಸಿಟೀಸ್ ಅಲ್ಲಿ ಸಿಗ್ತಾ ಇದೆ ಹೇಸಲ್ನಟ್. ಅದನ್ನು ಒಂದ್ ರೀತಿ ಬಾದಾಮ್ ತರ, ಬಟ್ ಗುಂಡಿಗಿರುತ್ತೆ. ಈ ಕಡಲೆ ಇದ್ದಂಗೆ ಗುಂಡಿಗಿರುತ್ತೆ. ಸೊ ಅದನ್ನು ಹೆಲ್ಪ್ ಆಗುತ್ತೆ ವೆಜಿಟೇರಿಯನ್ ಸೋರ್ಸ್ ಅಲ್ಲಿ. ಇನ್ನ ಇಂಪಾರ್ಟೆಂಟ್ ಅಂದ್ರೆ ಮಜ್ಜಿಗೆ, ಮೊಸರಲ್ಲ, ಮಜ್ಜಿಗೆದಲ್ಲಿ ಬಹಳ ಚೆನ್ನಾಗಿ ವಿಟಮಿನ್ ಬಿ12 ಇರುತ್ತೆ. ನೀವೇನ್ ಮಾಡೋದು ಅಂದ್ರೆ ಈ ತಂಗಳನ್ನ ಅಂತೀವಲ್ಲ, ರಾತ್ರಿ ಉಳಿದಿರೋ ಅನ್ನ, ಸೊ ಒಂದು ಮಣ್ಣು ಪಾತ್ರೆ, ಈ ಗಡಿಗೆ ಪಾತ್ರೆ ಬರುತ್ತಲ್ಲ, ಅದರಲ್ಲಿ ನೀವು ರಾತ್ರಿ ಒಂದಷ್ಟು ಅನ್ನಕ್ಕೆ ಮೊಸರು ಹಾಕಿ ಕಲಿಸ್ಬಿಡಿ. ಅದ್ರಲ್ಲಿ ಇಟ್ಬಿಟ್ಟು ಒಂದ್ ಸಣ್ಣ ಈರುಳ್ಳಿ, ಒಂದು ಮೆಣಸಿನಕಾಯಿ ಇಟ್ಕೊಂಡ್ಬಿಡ್ರಿ. ಬೆಳಿಗ್ಗೆ ಎದ್ದಾಗ ಅದು ಚೆನ್ನಾಗಿ ಸೋರ್ ಆಗಿರುತ್ತೆ, ಅಂದ್ರೆ ಹುಳಿ ಆಗಿರುತ್ತೆ. ಆ ಹುಳಿನೇ ಬಿ12. ಸೊ ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಇಲ್ಲ, ನಿಮಗೆ ಹುಳಿ ಸೇರ್ತದೆ ಮೈಗೆ ಅನ್ನೋರು ಇದು ಒಂದು ಬಟ್ಟಲ ದಿನ ಬೆಳಿಗ್ಗೆ ಅದ್ರ ಜೊತೆ ಆ ಈರುಳ್ಳಿನೂ ಮತ್ತೆ ಮೆಣಸಿನ್ಕಾಯಿ ತಗೋಬೇಕು. ಸೊ ಮೆಣಸಿನ್ಕಾಯಿ ನಿಮ್ಗೆ ಖಾರ ಅನ್ಸಿದ್ರೆ ತಗೋಬೇಡಿ, ಬಟ್ ಈರುಳ್ಳಿ ಕಂಪಲ್ಸರಿ ತಗೋಬೇಕು. ಅವೆಲ್ಲ ಬ್ಯಾಕ್ಟೀರಿಯಾ ಗ್ರೋ ಆಗ್ಲಿಕ್ಕೆ ಇಟ್ಟಿರೋದು. ಈಗ ನಾವು ಅವೆಲ್ಲ ಆ ಮೂರು ಕಾಂಬಿನೇಷನ್ ಅಲ್ಲಿ ಗ್ರೋ ಆದ್ರೇನೆ ಬಿ12. ಇನ್ನೊಂದು ನಮ್ಮ ದೇಹ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಗಟ್ನಲ್ಲಿನೇ ಆಟೋಮೆಟಿಕ್ ವಿಟಮಿನ್ ಬಿ12 ತಯಾರು ಆಗ್ತದೆ ಕೆಲವೊಂದು ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡಿದ್ರೆ. ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಗಟ್ ಬ್ಯಾಕ್ಟೀರಿಯಾ ಏನಿದೆ ಅದು ಹೆಲ್ದಿ ಬ್ಯಾಕ್ಟೀರಿಯಾ ಗ್ರೋತ್ ಇದ್ರೆ ನಿಮಗೆ ಸಮಸ್ಯೆ ಬರೋದಿಲ್ಲ. ಆ ಗಟ್ ಹೆಲ್ತ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡ್ಬೋದು. ಸೊ ಈ ಬಿ12 ಸರ್ ಇವೆಲ್ಲ ತಿನ್ನಕ್ ಆಗಲ್ಲ ಸರ್ ನಮಗೆ ಅಂತಂದ್ರೆ ಬೆಸ್ಟ್ ಸೊಲ್ಯೂಷನ್ ನಿಮಗೆ ಬಿ12 ಇಂಜೆಕ್ಷನ್ಸ್. ಯಾಕಂದ್ರೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ. ಇಲ್ಲ ನನಗೆ ಅಂತಂದ್ರೆ ಟ್ಯಾಬ್ಲೆಟ್ಸು ಬರುತ್ತೆ. ವಾರಕ್ಕೆ ಡೈಲಿ 3 ತಿಂಗಳ ತಗೋಬೇಕು.
ಮತ್ತೆ ವಿಟಮಿನ್ B12 ಕಡಿಮೆ ಇದ್ದವ್ರಿಗೆ D3 ಕಡಿಮೆ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಬಹಳಷ್ಟು ಕೇಸಸ್ ಅಲ್ಲಿ ವಿಟಮಿನ್ D3 B12 ಎರಡು ಕಾಂಬಿನೇಷನ್ ಅಲ್ಲಿ ಕಡಿಮೆ ಇರುತ್ತೆ. ಸೊ ಎರಡು ಕಾಂಬಿನೇಷನ್ ಕಡಿಮೆ ಇರೋ ಕಾರಣಕ್ಕೆ B12 D3 ಎರಡು ಕಾಂಬಿನೇಷನ್ ತಗೊಂಡ್ರೆ ಉತ್ತಮ. ಈ ವಿಟಮಿನ್ ಡಿ ಬೆಳಿಗ್ಗೆ ಒಂದು ತಗೋಬಹುದು, ವಾರದಲ್ಲಿ 2 ಸಲ ತಗೋಬಹುದು, ಬಹಳ ಕಡಿಮೆ ಇದ್ರೆ, ಇಲ್ಲ ವಾರದಲ್ಲಿ 1 ಸಲ ತಗೋಬಹುದು. ಸೊ ವಿಟಮಿನ್ D3 B12 ಕಾಂಬಿನೇಷನ್ ತಗೊಂಡ್ರೆ ಬಹಳಷ್ಟು ಉತ್ತಮ ಆಗುತ್ತೆ. ಯಾಕಂದ್ರೆ D3 ಕಡಿಮೆ ಇದ್ದಾಗನು ನಿಮ್ಗೆ ಈ ಮಸಲ್ ವೀಕ್ನೆಸ್, ಟಯರ್ಡ್ನೆಸ್, ಇಮ್ಯುನಿಟಿ ಇಲ್ಲದೆ ಇರೋದು, ವೀಕ್ನೆಸ್ ಎಲ್ಲ ಆಗುತ್ತೆ. ಸೊ ಕಾಂಬಿನೇಷನ್ಲಿ ಇವೆರಡು ಜೊತೆ ತಗೊಳ್ಳೋದೇ ಉತ್ತಮ. ಒಂದ್ ವೇಳೆ ಟ್ಯಾಬ್ಲೆಟ್ಸ್ ತಗೊಳ್ಳೋದಾದ್ರೆ ನೀವು ವಿಟಮಿನ್ B12 ಟ್ಯಾಬ್ಲೆಟ್ ರಾತ್ರಿ ತಗೋಬಹುದು, D3 ಬೆಳಿಗ್ಗೆ ತಗೋಬಹುದು. ಅದು ವಿಟಮಿನ್ B12 ಡೈಲಿ 3 ತಿಂಗಳು ಮಿನಿಮಮ್ ತಗೋಬೇಕು. ಇಲ್ಲ ಅಂದ್ರೆ ನೀವು ನಿಯರೆಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅಥವಾ ನಮ್ಮ ಆನ್ಲೈನ್ ಕನ್ಸಲ್ಟೇಷನ್ ಬೇಕಂದ್ರೆ ಕೆಲ ನಂಬರ್ ಇರುತ್ತೆ, ಕಾಲ್ ಮಾಡಿದ್ರೆ ನಾವು ಗೈಡೆನ್ಸ್ ನ ಕೊಡ್ತೀವಿ. ಬಟ್ ಡಾಕ್ಟರ್ ಗೈಡೆನ್ಸ್ ತಗೊಳ್ಳೋದು ಬಹಳಷ್ಟು ಉತ್ತಮ. ವಿಡಿಯೋ ನೋಡಿ ತಗೊಳ್ಳೋದಕ್ಕಿಂತ ಡಾಕ್ಟರ್ ಹತ್ರ ನೋಡಿ ತಗೊಳ್ಳೋದು ಉತ್ತಮ. ಇಲ್ಲ ಸರ್ ನಂಗೆ ಮೆಡಿಸಿನ್ಸ್ ಬೇಡ, ನ್ಯಾಚುರಲ್ ಅಂದ್ರೆ ನಾನು ಹೇಳ್ದಂಗೆ ಆ ತಂಗ್ಳನ್ನ ಮತ್ತೆ ಮೊಸರು ಮಜ್ಜಿಗೆ ಹಾಕಿರೋದು, ಈ ಆಲ್ಮಂಡ್ಸ್, ವಾಲ್ನಟ್ಸ್, ಅಕ್ರೂಟು, ಅಂದ್ರೆ ವಾಲ್ನಟ್ಸ್ ಅಂದ್ರೇನು ಅಕ್ರೂಟ್ ಎರಡು ಒಂದೇ, ಮತ್ತೆ ಈ ಹೇಸಲ್ ನಟ್, ಫಿಗ್ಸ್ ಇವೆಲ್ಲದರಲ್ಲಿ ಬರುತ್ತೆ. ಮತ್ತೆ ಈ ಮಾಂಸಾಹಾರದಲ್ಲಿನೂ ಬರುತ್ತೆ. ಈ ಲಿವರ್ ಆರ್ಗನ್ಸ್, ಈಗ ಮಾಂಸಾಹಾರದಲ್ಲಿ ನೀವು ಚಿಕನ್ ಇರ್ಬೋದು ಅಥವಾ ಇವರು, ಅದರಲ್ಲಿ ಈ ಆರ್ಗನ್ ಮೀಟ್ ಇರುತ್ತಲ್ಲ ಅದರಲ್ಲಿ ಬರುತ್ತೆ. ಈ ಜಸ್ಟ್ ಲೈಕ್ ಲಿವರ್ ಅಂತ ತಿಂತಿರಲ್ವ, ಲಿವರ್ ಅಂತದ್ರಲ್ಲಿ ನಿಮ್ಗೆ ಜಾಸ್ತಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ವಿಟಮಿನ್ B12 ಜಾಸ್ತಿ ಆದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಭರ್ಪೂರ ಆಗಿದ್ರೆ ಏನಾಗುತ್ತೆ, ಕೂದಲ ಉದುರೋದು ನಿಲ್ಲುತ್ತೆ, ಈ ನರ ವೀಕ್ನೆಸ್ ನಿಲ್ಲುತ್ತೆ, ಕೈಯಲ್ಲಿ ಕಾಲಲ್ಲಿ ಚುಚ್ಚದಂಗೆ ಆಗೋದು ನಿಲ್ಲುತ್ತೆ, ಸ್ಟೆಮಿನಾ ಅನ್ನೋದು ಜಾಸ್ತಿ ಆಗ್ತದೆ, ಮೂತ್ರ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತೀವಿ, ಅಂದ್ರೆ ಮೂತ್ರ ಕಂಟ್ರೋಲ್ ಇರಲ್ಲ ಅಂತ ಹೇಳ್ತೀವಿ. ಬಿಕಾಸ್ ಆ ಕಂಟ್ರೋಲ್ ಇರುವಂತ ನರ ಇದೆಯಲ್ಲ ಅದನ್ನು ಒತ್ಕೊಂಡಿರುತ್ತೆ, ಅದರಲ್ಲಿನೂ ನಿಮಗೆ ಸ್ಟ್ರೆಂತ್ ಇರೋದಿಲ್ಲ, ವೀಕ್ನೆಸ್ ಇರುತ್ತೆ, ಆದ್ರೂ ಕಂಟ್ರೋಲ್ ಆಗುತ್ತೆ. ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಒಂದು 55-60 ವಯಸ್ಸಾದ ಮೇಲೆ ವಿಟಮಿನ್ B12 ಕೊರತೆ, D3 ಕೊರತೆ ಅನ್ನೋದು ಸಹಜ, ಸರ್ವಸಾಧಾರಣ. ಸೊ ಇದಕ್ಕೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ವಿಟಮಿನ್ D3 B12 ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್. ಈ ನರ ವೀಕ್ನೆಸ್ ಆಗೋ ರೀಸನೇ ಅದು. ಈ ವಿಟಮಿನ್ D3 ಅನ್ನೋದು ಈಗ ನಾರ್ಮಲ್ ನಂಬರ್ಸ್ ಅಲ್ಲಿ ನೋಡಿದ್ರೆ ಈ 30 to 100 ಇಸ್ ನಾರ್ಮಲ್ ಅಂತ ಹೇಳ್ತೀವಿ. ಸೊ 30 to 100 ನಾರ್ಮಲ್ ಇಟ್ಕೋಬೇಕು. ನೀವು ಬೈ ಮಿಸ್ಟೇಕ್ ಆಗಿ ದಿನ ತಗೊಳಕ್ ಹೋದ್ರೆ ವಿಟಮಿನ್ ಡಿ ಟಾಕ್ಸಿಸಿಟಿ ಅಂತ ಹೇಳ್ತೀವಿ, ಅಂದ್ರೆ 100 ದಾಟ್ ಹೋಗುತ್ತೆ, ಅದನ್ನು ಡೇಂಜರ್. ಸೊ ಹಂಗೆ ದಾಟ್ ಹೋದಾಗ ಬಾಡಿ ವಿಲ್ ಸ್ಟಾರ್ಟ್ ಡಿಸ್ಫಂಕ್ಷನಿಂಗ್, ದೇಹದಲ್ಲಿ ಎಕ್ಸೆಸ್ ಆಫ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ಬಿಡೋದು, ಇವೆಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ವಿಟಮಿನ್ ಡಿ ಅನ್ನೋದು ಲಿಮಿಟೆಡ್ ಆಗಿ ತಗೋಬೇಕು. B12 ಅಷ್ಟೇ, ಬಟ್ B12 ಅಷ್ಟು ಓವರ್ ಆಗಿ ಆಗ್ಲಿಕ್ಕೆ ಚಾನ್ಸಸ್ ಓನ್ಲಿ ಇಂಜೆಕ್ಷನ್ ಮಾತ್ರ ಇರುತ್ತೆ. ದಿನ ಇಂಜೆಕ್ಷನ್ ತಗೊಳ್ತೀವಿ ಅಂದ್ರೆ ಆಗುತ್ತೆ, ವೀಕ್ಲಿ ಒನ್ಸ್ ತಗೊಂಡ್ರೆ ತೊಂದರೆ ಆಗಲ್ಲ. ಸೊ ನಾನು ಅದಕ್ಕೆ ಹೇಳೋದು ಡಾಕ್ಟರ್ ಅಡ್ವೈಸ್ ತಗೊಂಡು ಡೋಸೇಜ್ ತಗೋಬೇಕು ಅಂತ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಇನ್ಫಾರ್ಮೇಶನ್ ಪರ್ಪಸ್ ಅಷ್ಟೇ, ಇದರಿಂದ ಟ್ರೀಟ್ಮೆಂಟ್ ಆಗ್ಬಿಡುತ್ತೆ ಅಂತೇನಲ್ಲ. ಸೊ ದಯವಿಟ್ಟು ಹಿಂಗೇನಾದ್ರೂ ನಿಮ್ಗೆ ನಾನು ಹೇಳಿರೋ ಸಿಂಪ್ಟಮ್ಸ್ ಇದೆಯಲ್ಲ ಅವೇನ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಚೆಕ್ ಮಾಡ್ಕೊಂಡು ತಗೊಳ್ಳೋದು ಬಹಳಷ್ಟು ಉತ್ತಮ. ಮುಂದಿನ ವಿಡಿಯೋದಲ್ಲಿ ವಿಟಮಿನ್ ಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.